ಬದ್ನಿಕಾಯಿ ಭರ್ತಾ ಹೇಗೆ ಮಾಡೋಣ ಅಂತ ನೋಡೋಣ ರೀ. ಬದ್ನಿಕಾಯಿ ಮೊದಲು ಬೆಂಕಿಯಲ್ಲಿ ಹಾಕಿ ಒಲೆಯಲ್ಲಿ ಸುಡ್ಬೇಕ್ರಿ. ಸುಟ್ಟ ಮೇಲೆ ಅದ್ರ ಮ್ಯಾಗಿನ ಕರಿ ಆದಮೇಲೆ ಸುಡ್ತೈತ್ರಿ, ಅದೆಲ್ಲ ತೆಗಿಬೇಕ್ರಿ ಮ್ಯಾಗಿಂದು. ಆಮೇಲೆ ಬದ್ನಿಕಾಯಿ ಭರ್ತಾ ಮಾಡ್ಬೇಕ್ರಿ. ಇವಾಗ ಬದ್ನಿಕಾಯಿ ಒಲೆಯಲ್ಲಿ ಸುಟ್ಕೊಂಡೇನ್ರಿ ಇದು ಮ್ಯಾಗಿನ ಸಪ್ಪಿ ತೆಗಿಬೇಕ್ರಿ. ಅದಕ್ಕೆ ಬೇಕಾಗೋ ಪದಾರ್ಥಗಳು ನೋಡ್ರಿ. ಇದು ಉಳ್ಳಾಗಡ್ಡಿ ಸಣ್ಣಂಗೆ ಹೆಚ್ಕೋಬೇಕ್ರಿ. ಇದು ಬೆಳ್ಳುಳ್ಳಿ ರೀ, ಸಣ್ಣಂಗೆ ಅದನ್ನು ಹೆಚ್ಚಿನ್ರಿ. ಇದು ಹಸಿಮೆಣಸಿಕಾಯಿ, ನಿಮಗೆ ಬೇಕಾದ್ರೆ ರೀ ಒಣ ಖಾರನ ಹಾಕೋಬೋದ್ರಿ. ಕೊತ್ತಂಬರಿನ ಸಣ್ಣಂಗೆ ಕಟ್ ಮಾಡಿ ಹಾಕ್ಬೇಕ್ರಿ. ಇದು ಉಪ್ಪು ರೀ, ಸಾಸಿವೆ, ಸ್ವಲ್ಪ ನೀರು ಸ್ವಲ್ಪ ಬೇಕಾಗ್ತೈತ್ರಿ ಅದು. ಇವಾಗ ಎಲ್ಲ ಸಪ್ಪಿ ತೆಗಿಬೇಕ್ರಿ. ಅದು ಇದೆಲ್ಲ ಸುಟ್ಟಿರ್ತೈತ್ರಿ ಒಲೆಯಲ್ಲಿ ರೀ, ಎಲ್ಲ ತೆಗಿಬೇಕ್ರಿ. ಇದು ದೊಡ್ಡ ದೊಡ್ಡ ಬದ್ನಿಕಾಯಿ ಆದ್ರೆ ಚಲೋ ರೀ. ಮೊದಲು ಬೆಳ್ಳುಳ್ಳಿ ಹಸಿಮೆಣಸಿಕಾಯಿ ಸಣ್ಣಂಗೆ ಕುಟ್ಕೋಬೇಕ್ರಿ. ಒಂದು ಸ್ವಲ್ಪ ಉಪ್ಪು ಹಾಕಿ ಸಣ್ಣಂಗೆ ಕುಟ್ಬೇಕದು. ಇದು ಬೆಳ್ಳುಳ್ಳಿ ಮೆಣಸಿಕಾಯಿ ಜಾಸ್ತಿ ಇದೇನ್ರಿ, ಸ್ವಲ್ಪ ಸಣ್ಣಂಗೆ ಜಜ್ಬೇಕ್ರಿ. ಇದು ನೋಡಿ ಈ ಥರ. ಕಡಾಯಿ ಇಟ್ಟಾಗಿದ್ರಿ ಒಲೆ ಮ್ಯಾಗ್ರೆ. ಇವಾಗ ಎಣ್ಣೆ ನಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಬೋದ್ರಿ. ಸ್ವಲ್ಪ ಸಾಸಿವೆ ಹಾಕೋಣ ರೀ. ಈಗ ಹೆಚ್ಕೊಂಡಿದ್ದು ಉಳ್ಳಾಗಡ್ಡಿ ಹಾಕ್ತೀನಿ ರೀ. ಸಣ್ಣಂಗೆ ಹೆಚ್ಕೋಬೇಕ್ರಿ ಉಳ್ಳಾಗಡ್ಡಿ ಹಾಕ್ತೀನಿ ರೀ. ಉಳ್ಳಾಗಡ್ಡಿ ಸ್ವಲ್ಪ ಕೆಂಪಾಗೋ ತನಕ ಹಿಂಗೆ ಕೈ ಆಡ್ತಾ ಇರ್ಬೇಕ್ರಿ. ಉಳ್ಳಾಗಡ್ಡಿ ಬೇಯ್ಬೇಕ್ರಿ, ಹಸಿ ವಾಸನೆ ಹೋಗೋ ತನಕ ಬೇಯಿಸ್ಬೇಕ್ರಿ ಅದು. ಈಗ ಹಸಿಮೆಣಸಿಕಾಯಿ ಬೆಳ್ಳುಳ್ಳಿ ಇದನ್ನು ಜಜ್ಜಿ ಪುಡಿ ಮಾಡಿನಲ್ರಿ ಸಣ್ಣಂಗೆ, ಇದನ್ನು ಹಾಕ್ಬೇಕ್ರಿ. ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಇದನ್ನು ಸ್ವಲ್ಪ ಎಣ್ಣೆಯಾಗ ಬೇಯಿಸ್ಬೇಕ್ರಿ. ಚೆನ್ನಾಗಿ ತಿರುಗಾಡ್ಬೇಕ್ರಿ ಹಿಂಗೆ. ಆಮೇಲೆ ಒಂದು ಸ್ವಲ್ಪ ಹಿಂಗೆ ಹಾಕ್ತೇನೆ ರೀ. ಸ್ವಲ್ಪ ಹಿಂಗೆ ಹಾಕ್ಬೇಕ್ರಿ. ಇವಾಗ ಇದು ರೆಡಿ ಆತ್ರೆ ಇನ್ನು ತೆಳಗಿಳಿಸ್ತೇನೆ ರೀ. ಕಡಾಯಿ ತೆಳಗಿಳಿಸಿಡ್ಬೇಕ್ರಿ. ಬದ್ನಿಕಾಯಿಗೆ ಸುಟ್ಟು ಇಟ್ಕೊಂಡಿನಲ್ರಿ, ಇದರಲ್ಲಿ ಎಲ್ಲ ಮಿಕ್ಸಿ ಮಾಡ್ಕೋಬೇಕ್ರಿ. ಇದು ಸ್ವಲ್ಪ ಹಳದಿ ಪೌಡ್ರ್ ಹಾಕ್ಬೇಕ್ರಿ. ಸ್ವಲ್ಪ ಉಪ್ಪು ಹಾಕ್ತೇನೆ ರೀ. ಈಗ ಮೇಲೆ ಕೊತ್ತಂಬರಿ ಹಾಕ್ತೇನೆ ರೀ. ಚೆನ್ನಾಗಿ ಮಿಕ್ಸ್ ಆದ್ರೆ ಬದ್ನಿಕಾಯಿ ಭರ್ತಾ ರೆಡಿ ಆಯ್ತು ನೋಡ್ರಿ. ಇದು ನೋಡಿ ಬದ್ನಿಕಾಯಿ ಭರ್ತಾ ರೆಡಿ ಆತ್ರಿ. ನಾನು ಮಾಡಿದ್ದು ಬದ್ನಿಕಾಯಿ ಭರ್ತಾ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.